ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ಕನಸಿನಲ್ಲಿ ನೀರು ಕಾಣಿಸಿಕೊಳ್ಳುವುದು ಅಂದರೆ ಸ್ವಪ್ನದಲ್ಲಿ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನೀರು ಕಂಡರೆ ಸಾಮಾನ್ಯವಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು, ಮಾನಸಿಕ ಶಾಂತಿ ಮತ್ತು ಶುಭ ಸುದ್ದಿಯ ಸಂಕೇತವಾಗಿದೆ. ಶುದ್ಧವಾದ ನೀರು ಕಂಡರೆ ಸಮೃದ್ಧಿ ಮತ್ತು ಯಶಸ್ಸಿನ ಸೂಚನೆಯಾದರೆ, ಕೊಳಕು ನೀರು ಸಂಕಷ್ಟ ಅಥವಾ ಎಚ್ಚರಿಕೆಯ ಸಂಕೇತವಾಗಿದೆ. ನಾವು ಕನಸಿನಲ್ಲಿ ಶುದ್ಧ ನೀರು ಕಂಡರೆ ಜೀವನದಲ್ಲಿ ಮಾನಸಿಕ ಶಾಂತಿ, ಉದ್ಯೋಗ, ಪ್ರಗತಿಯನ್ನು ಸೂಚಿಸುತ್ತದೆ. ಹರಿಯುವ ನದಿ ಕನಸಿನಲ್ಲಿ ಕಂಡರೆ ಶೀಘ್ರದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿವೆ ಎಂಬುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಮಳೆ ನೀರು ಕಂಡರೆ ಹಣ ಗಳಿಕೆ ಮತ್ತು ಹೊಸ ವಾಹನ ಖರೀದಿ, ಹೊಸ ನಿವೇಶನ ಖರೀದಿಯ ಸಂಕೇತವಾಗಿದೆ. ಬಾವಿ ಅಥವಾ ಕೆರೆ ಕನಸಿನಲ್ಲಿ ಕಂಡರೆ ಶ್ರೀಮಂತಿಕೆ ಹಾಗೂ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ. ಕೊಳಕು ಅಥವಾ ಕಲುಷಿತ ನೀರು ಕನಸಿನಲ್ಲಿ ಕಂಡರೆ ಮುಂಬರುವ ದಿನಗಳಲ್ಲಿ ಜೀವನದಲ್ಲಾಗುವ ಒತ್ತಡಗಳು ಹಾಗೂ ಜಾಗರೂಕತೆಯಿಂದ ಇರಬೇಕು ಎಂಬುದನ್ನು ಸೂಚಿಸುತ್ತದೆ. ಈಜುವ ಕನಸು ಕಂಡರೆ ಶೀಘ್ರದಲ್ಲಿ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಎಂದರ್ಥ. ಕನಸಿನಲ್ಲಿ ನದಿಯಲ್ಲಿ ಸ್ನಾನ ಮಾಡುವ ರೀತಿ ಏನಾದರೂ ಕಂಡರೆ ಇದು ಉತ್ತಮವಾದ ಕನಸು ಎಂಬುದನ್ನು ಸೂಚಿಸುತ್ತದೆ. ಅದರಲ್ಲೂ ರೋಗಿಗಳಿಗೆ ವಿಶೇಷವಾಗಿ ಒಳ್ಳೆಯದು ಮತ್ತು ಆರೋಗ್ಯ ಮತ್ತು ಆಯಸ್ಸನ್ನು ಹೆಚ್ಚಿಸಲು ಸೂಚಿಸುತ್ತದೆ. ನೀವು ನೀರಿನಲ್ಲಿ ಅಥವಾ ನದಿಯಲ್ಲಿ ಮುಳುಗುತ್ತಿದ್ದೀರಿ ಎಂದು ಕನಸು ಕಂಡರೆ ಈ ಕನಸು ನಿಮಗೆ ಸ್ವಲ್ಪ ಕೆಟ್ಟ ಚಿಹ್ನೆಯನ್ನು ನೀಡುತ್ತದೆ ಹಾಗೂ ಜೀವನದ ತೊಂದರೆಗಳ ಬಗ್ಗೆ ಸೂಚಿಸುತ್ತದೆ. ಕನಸಿನಲ್ಲಿ ಬಾವಿಯನ್ನು ಕಂಡರೆ ಇದು ತುಂಬ ಅದೃಷ್ಟದ ಕನಸು ಅಂತಲೇ ಹೇಳಬಹುದು. ನೀರು ಸಂಪೂರ್ಣವಾಗಿ ತುಂಬಿದ ಬಾವಿಯನ್ನು ಕಂಡರೆ ಇದು ಅದೃಷ್ಟಶಾಲಿಯಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಹಣವನ್ನು ಪಡೆಯುತ್ತೀರಿ ಮತ್ತು ಬಹಳಷ್ಟು ಯಶಸ್ಸನ್ನು ಸಾಧಿಸುತ್ತೀರಿ ಮತ್ತು ಹೆಚ್ಚಿನ ಯಶಸ್ಸು ನೀಡಲಿದೆ ಎಂಬುದೇ ಈ ಕನಸಿನ ಅರ್ಥ. ಕನಸಿನಲ್ಲಿ ಸಮುದ್ರ ಕಂಡರೆ ಸಂಪತ್ತು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಡ್ತಿಯನ್ನು ತಂದುಕೊಡುತ್ತದೆ. ಅತ್ಯಂತ ಶುಭಕರವಾದ ಕನಸಾಗಿದೆ. ಜೀವನದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಪ್ರಗತಿಯ ಸಾಧ್ಯತೆಯನ್ನು ತೋರಿಸುತ್ತದೆ. ನೀವೇನಾದರೂ ಕನಸಿನಲ್ಲಿ ಜಲಪಾತವನ್ನು ನೋಡಿದರೆ ಇದು ಅತ್ಯಂತ ಶುಭಕರವಾಗಿದೆ. ಹರಿಯುವ ಹೊಳೆ, ಸ್ಪಷ್ಟವಾದ ಜಲಪಾತವು ನಿಮ್ಮ ಆಧ್ಯಾತ್ಮಿಕ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ನಿಮ್ಮ ಜೀವನದ ಎಲ್ಲ ದುಃಖಗಳು, ನೋವುಗಳು ಬೇಗನೆ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಹರಿಯುವ ನೀರು, ಸ್ಪಷ್ಟ ನೀರು ನಿಮ್ಮ ಜೀವನದಲ್ಲಿನ ಶುಭ ಸಂಕೇತವಾಗಿದೆ. ನೀವೇನಾದರೂ ಕನಸಿನಲ್ಲಿ ಶುದ್ಧ ನೀರು ಕುಡಿಯುವ ರೀತಿ ಕನಸು ಕಂಡರೆ ಹೊಸ ಜೀವನದ ಹಂತ, ಸಂತೋಷ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಬಾವಿಯ ನೀರನ್ನು ಕುಡಿಯುವ ರೀತಿ ಕನಸು ಕಂಡರೆ ಇದು ಅತ್ಯಂತ ಧನಲಾಭ ಮತ್ತು ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಎಂಬುದನ್ನು ಸೂಚಿಸುತ್ತದೆ. ನದಿ ನೀರು ಕುಡಿದಂತೆ ಕನಸು ಕಂಡರೆ ಆಸೆಗಳು ಬೇಗನೆ ಈಡೇರುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ಎಂಬುದನ್ನು ಸೂಚಿಸುತ್ತದೆ. ನೀವೇನಾದರೂ ಕನಸಿನಲ್ಲಿ ಕಲುಷಿತ ಅಥವಾ ಅಶುದ್ಧವಾದ ನೀರನ್ನು ಕುಡಿದಂತೆ ಕನಸು ಕಂಡರೆ ಸಮಸ್ಯೆಗಳು, ತೊಂದರೆಗಳು ಅಥವಾ ಅನಾರೋಗ್ಯದ ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಕನಸಿನಲ್ಲಿ ಮಳೆಯ ಹನಿಗಳನ್ನು ಕಂಡರೆ ನಿಮ್ಮ ಇಂದಿನ ಸಮಸ್ಯೆಗಳಿಂದ ಬಹಳ ಬೇಗ ಮುಕ್ತಿಯನ್ನು ಪಡೆಯಲಿದ್ದೀರಿ ಎಂದರ್ಥ. ಮಳೆಯಲ್ಲಿ ಆಟವಾಡಿದಂತೆ ಅಥವಾ ಸ್ನಾನ ಮಾಡಿದಂತೆ ಕನಸಿನಲ್ಲಿ ಕಂಡರೆ ಜೀವನದಲ್ಲಿ ಸಂತೋಷ ಮತ್ತು ಧನಲಾಭದ ಸೂಚನೆಯನ್ನು ನೀಡುತ್ತದೆ. ನಮಗೆ ಬೀಳುವ ಎಲ್ಲ ಕನಸುಗಳಿಗೂ ಒಂದೊಂದು ಅರ್ಥ ಇದೆ. ಕೆಲವು ಕನಸುಗಳು ಒಳ್ಳೆಯದು, ಕೆಲವು ಕೆಟ್ಟವು. ದುಃಸ್ವಪ್ನಗಳು ಎಂದರೆ ನಿಜ ಜೀವನದಲ್ಲಿ ಕೆಟ್ಟ ಸಂಗತಿಗಳು ಸಂಭವಿಸುತ್ತವೆ ಎಂದು ಅರ್ಥವಲ್ಲ. ಹಾಗೆಯೇ ಅನೇಕ ಕನಸುಗಳು ಜೀವನದಲ್ಲಿ ವಿಶೇಷ ಬದಲಾವಣೆಗಳ ಸಂಕೇತಗಳಾಗಿವೆ. ಕನಸುಗಳು ನಿಜ ಜೀವನಕ್ಕೆ ನಿಕಟ ಸಂಬಂಧ ಹೊಂದಿವೆ. ಡ್ರೀಮ್ ಸೈನ್ಸ್ ತಜ್ಞರ ಪ್ರಕಾರ ಕನಸುಗಳು ಸಾಮಾನ್ಯ ಪ್ರಕ್ರಿಯೆ. ಒಬ್ಬ ವ್ಯಕ್ತಿಯ ಆಲೋಚನೆಗಳು ಕನಸುಗಳಾಗಿ ಬದಲಾಗುತ್ತವೆ. ಸರಳವಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿ ಹಗಲಲ್ಲಿ ಏನು ಯೋಚಿಸುತ್ತಾನೋ ಅದೇ ಕನಸುಗಳಾಗಿ ನಿದ್ರೆಯಲ್ಲಿ ಆಲೋಚನೆಗೆ ಬರುತ್ತೆ.